ನಿಮಗೆಲ್ಲ ಗೊತ್ತಿದೆ, ಯುಪಿನಲ್ಲಿ ಒಂದು ಹುಡುಗಿ ಮೇಲೆ ಬರ್ಬರವಾದ ಅತ್ಯಾಚಾರ ಮತ್ತು ಅವಳನ್ನು ಅತ್ಯಾಚಾರ ಮಾಡಿ ಅದೇ ಹೊಲದಲ್ಲಿ ಬಿಸಾಕ್ ಹೋಗಿದ್ದಾರೆ. ಅವಳು ಕಿರಿಸ್ತಾಳೆ ಅಂತ ಹೇಳ್ಬಿಟ್ಟು ಅವಳು ನಾಲ್ಗೆ ಕಟ್ ಮಾಡಿದ್ದಾರೆ. ಅವಳು ಬೆನ್ನ ಮೂಳೆ ಮುರಿಯೋ ಥರ ಹೊಂದಿದ್ದಾರೆ. ಹೊಡೆದು ಬಿಟ್ಟು ಅವಳಿಗೆ ಅತ್ಯಾಚಾರ ಮಾಡಿ, ಭೀಕರವಾದ ಅತ್ಯಾಚಾರ ಮಾಡಿ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಅವ್ರ ಪೇರೆಂಟ್ಸ್ ನೋಡಿ ಅವಳನ್ನ ಅಡ್ಮಿಟ್ ಮಾಡಿದ್ದಾರೆ. 10 ದಿನ ಅಡ್ಮಿಟ್ ಇದ್ಲು ಅವಳು ಅದೇ ಯುಪಿ ರಾಜ್ಯದಲ್ಲಿ. ಅದಾದ್ಮೇಲೆ ಡೆಲ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಸಿಗದೆ ಅವಳು ನಿನ್ನೆ ಬಿಟ್ಟು ಮೊನ್ನೆ ತಾನೇ ಸತ್ತು ಹೋಗಿದ್ದಾಳೆ. ಸ್ನೇಹಿತರೆ, ನಿಮ್ಗೆಲ್ಲ ಅನಿಸ್ಬಹುದು ಇದೇನಿದು ದಿನೇ ದಿನೇ ಬರೀ ಇಂಥ ವಿಷಯಗಳನ್ನೇ ಕೇಳ್ತೀವಿ, ನಮ್ಮ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಮಹಿಳೆಯರ ಸುರಕ್ಷತೆ ಇಲ್ಲ, ಎಷ್ಟೇ ಹೋರಾಟಗಳಾದ್ರೂ ಕೂಡ ಏನೂ ಬದಲಾಗಲ್ಲ ಅಂತೇಳಿ ಸಾಕಷ್ಟು ಜನ ನೀವು ಮಾತಾಡ್ಕೊಳ್ಬಹುದು. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು ಸಂಗಾತಿಗಳೇ, ನಾವು ಎಲ್ಲಿವರೆಗೂ ಇಂತಹ ಒಂದು ಬರ್ಬರ ಕೊಲೆ ಅತ್ಯಾಚಾರಗಳ ವಿರುದ್ಧ ಬೀದಿಗೆ ಇಳಿಯಲ್ವೋ ಅಲ್ಲಿವರೆಗೂ ಇದು ನಿಯಂತ್ರಣ ಆಗಲ್ಲ. ಇವತ್ತೆಲ್ಲ ಯುಪಿನಲ್ಲಿ ಯಾರ್ದೋ ತಾಯಿ ಯಾರ್ದೋ ತಂದೆ ಆಳ್ತಾ ಇದ್ದಾರೆ. ನಾಳೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೇ ಈ ರೀತಿ ಕೊಲೆ ಮತ್ತೆ ಅತ್ಯಾಚಾರಕ್ಕೆ ಒಳಗಾಗುವಂತ ದಿನಗಳು ಏನ್ ದೂರ ಇಲ್ಲ. ಆದ್ರಿಂದ ನಮ್ಮ ಪಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಈ ಒಂದು ಬರ್ಬರ ಕೊಲೆ ಹತ್ಯೆಗಳ ವಿರುದ್ಧ ಹೋರಾಟಗಳನ್ನ ನಡೆಸ್ತಾ ಇದೀವಿ. ಉನ್ನತ ನೀತಿ ಸಂಸ್ಕೃತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ರೀತಿಯಾದ ಕಾರ್ಯಕ್ರಮಗಳು ತಗೋತಾ ಇದೀವಿ. ಈ ನಿಟ್ಟಿನಲ್ಲಿ ಇದು ಒಂದು ಟೋಕನ್ ಪ್ರೊಟೆಸ್ಟ್. ನಾವು ಯುಪಿ ಸರ್ಕಾರಕ್ಕೆ, ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ, ಈ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡೋದನ್ನ ನಿಲ್ಸಿ. ನೀವು ಮಾತುಗಳು ಬೇಕಾಗಿಲ್ಲ. ನೀವು ಏನ್ ಕ್ರಮಗಳು ತಗೋತಾ ಇದ್ದೀರಾ? ಯಾವ ಮಾರ್ಗ ಸೈಟ್ಗಳನ್ನ ಸ್ಟಾಪ್ ಮಾಡಿದೀರಾ? ನೀವು ಏನು ಕ್ರಮಗಳು ತಗೋತಾ ಇದ್ದೀರಾ ಅದ್ರ ಬಗ್ಗೆ ಹೇಳಿ. ಈ ಸರ್ಕಾರಗಳು ಏನೂ ಮಾಡ್ತಾ ಇಲ್ಲ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಿರ್ಭಯ ಪ್ರಕರಣ ನೋಡಿದೀವಿ. ಈಗ ಬಿಜೆಪಿ ಸರ್ಕಾರ ಬಂದ ಮೇಲೂ ಕೂಡ ಯಾವುದೂ ಸ್ಟಾಪ್ ಆಗಿಲ್ಲ. ಆ ನಿಟ್ಟಿನಲ್ಲಿ ನಾವು ಈ ಹೋರಾಟದ ಮೂಲಕ ಈ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕೂಡಲೇ ಅಶ್ಲೀಲ ಸಿನಿಮಾ ಸಾಹಿತ್ಯ ಬಂದಾಗಬೇಕು. ಈ ಕೆಟ್ಟ ವೆಬ್ಸೈಟ್ಗಳು ಬಂದಾಗಬೇಕು. ಒಳ್ಳೆ ನೀತಿ ನೈತಿಕತೆ ಇರುವಂತಹ ಕಾರ್ಯಕ್ರಮಗಳನ್ನ ಬಿತ್ತಿಸಬೇಕು. ಈ ಕೂಡಲೇ ಈ ಅಪರಾಧಿಗಳನ್ನ ಕೂಲಂಕುಷವಾಗಿ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ಈ ಕೂಡಲೇ ಶಿಕ್ಷೆ ಆಗಬೇಕು. ಅವ್ರಿಗೆ ನೋಡಿ ಅವ್ರಿಗೆ ರಕ್ಷಣೆ ಕೊಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ. ಇದು ಮಾಡಬಾರ್ದು. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳ್ತಾ ನಾನು SUCI ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಅಶ್ವಿನಿ